What is the target? 42,000. ಯಾವಾಗ materialize ಆಗಬಹುದು ಅನ್ನೋದು? How many days? See, I'll tell you, ಇದ್ರಾಗ ನಾನು ಹೇಳಿದೆಲ್ಲ 42,000 ಆಲ್ರೆಡಿ 38,000 crores ನಾನು ಹೇಳಿದ್ದೇನೆ ಈಗಾಗಲೇ. 34,000 crores ಈಗ ಆಲ್ರೆಡಿ ಅದಕ್ಕೆ ಕಮಿಟೆಡ್ ಅಂದರೆ ಸ್ಟಾರ್ಟ್ ಆಗ್ತವೆ. ಫಾರ್ ಎನಿ ದಿಸ್ ಒನ್ ಟು ಕಮ್ ಅವ್ರು ಬಂದು ಇಲ್ಲೆಲ್ಲ ಮಾಡಿ ಲ್ಯಾಂಡು ಇದು ಮಾಡಿ ಎಲ್ಲ ಮಾಡಿಕೊಂಡು ಪರ್ಮಿಷನ್ ತೊಗೊಂಡ್ಬಿಡ್ಬೇಕಾದ್ರೆ ಮಿನಿಮಮ್ 1 year ವಿಲ್ ಗೋ ಇನ್ ದ್ಯಾಟ್. ಆ್ಯಂಡ್ ದಿಸ್ ಇಸ್ ಅನ್ ರಿಕ್ವೈರ್ಡ್ ಪೀರಿಯಡ್ ಫಾರ್ ದ್ಯಾಟ್. ಎರಡು ವರ್ಷದಲ್ಲಿ ಇವತ್ತೊಂದು ಸೈಡ್ ಮಾಡ್ತಾರೆ. ಮತ್ತು ಅದಕ್ಕೆ ಸಿಂಗಲ್ ವಿಂಡೋ ಮಾಡಿದ್ದೀವಿ ಈಗ. ಮೊದಲಿನಗಿಂತ ಜಾಸ್ತಿ 50 ಮೊದಲು 2 ವರ್ಷ ತೊಗೋತಿದ್ರೆ ಈಗ 1 ವರ್ಷಕ್ಕೆ ಅದು ಸ್ಥಿಮಿತ ಆಗ್ತದೆ. ಸೊ ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಮಾಡಿ ಹೇಳಿದ್ನಲ್ಲ ನಾನು ಮೊದಲೇ. ಸೊ ಗ್ರೌಂಡ್ ಮಾಡಲಿಕ್ಕೆ ಐ ಥಿಂಕ್ ಮೇ ಬಿ 2 years ತೊಗೋಬೋದು. ಯಾಕಂದ್ರೆ ಕಟ್ಟಡ ಎಲ್ಲ ಕಟ್ಟಬೇಕು ಎಲ್ಲ ಮಾಡಬೇಕಂದ್ರೆ 2 years ಹತ್ರ ಮಿನಿಮಮ್ ಬೇಕು. ನಮ್ಮ ಮನೆ ಕಟ್ಟಬೇಕಂದ್ರೆ 2 ವರ್ಷ ಬೇಕಾಗುತ್ತೆ ನಮಗೆ. Next 3 years we'll have yes. ಒಬ್ಬೊಬ್ಬರು लैंड है ना हमारे पास. लैंड है, पानी है, इलेक्ट्रिसिटी है. उनको क्या चाहिए? लैंड चाहिए, इलेक्ट्रिसिटी चाहिए, पानी चाहिए. एयरपोर्ट इज आल्सो कमिंग. ಆಮೇಲೆ ಸಿ ವಿ ನಾವು ಫೋರ್ಸ್ ಮಾಡಿ ಬಿಜಾಪುರ ಜಿಲ್ಲೆಯಲ್ಲಿ ಅವ್ರಿಗೆ ಬೇಕಾದೀಗ ಫಾರ್ ಎಕ್ಸಾಂಪಲ್ ಸುಜಿಲಾನ್ ನಾನು ಅವ್ರಿಗೆ KDB ಲ್ಯಾಂಡ್ ತೋರಿಸಿದೆ. ಅವರು ಅದಕ್ಕೆ ಅದು ಲಾರ್ಜೆಸ್ಟ್ ಬ್ಲೇಡ್ ಇನ್ ದ ವರ್ಲ್ಡ್ ಅಂತವ್ರು, ಒನ್ ಆಫ್ ದ ಲಾರ್ಜೆಸ್ಟ್ ಬ್ಲೇಡ್ ಇನ್ ದ ವರ್ಲ್ಡ್. ಅಲ್ಲಿ ಮುಳವಾಡು ತೊಗೊಳ್ಳಿಲ್ಲ ಅವ್ರು, ತಾವೇ ಸ್ವಂತ ತೊಗೊಂಡ್ರು. ನಾನು ಮೊನ್ನೆ ಇಲ್ಲ ಸರ್ ನಾವು ವಿ ಬಾಟ್ ಅವ್ರ ಲ್ಯಾಂಡ್ ಅಂತ ಸ್ವಂತ ಲ್ಯಾಂಡ್ ತೊಗೊಂಡ್ರು. ಮುಳವಾಡು ಇಲ್ಲಿ ಎಲ್ಲಿ ಬೇಕಾದಲ್ಲಿ ನಾವು ಕೊಡ್ತೀವಿ ಅವ್ರಿಗೆ. ಲ್ಯಾಂಡ್ ಇಸ್ ನಾಟ್ ಎನ್ ಇಶ್ಯೂ. ವಿಜಯಪುರ ಜಿಲ್ಲೆಯಲ್ಲಿ ಆಗಬೇಕಷ್ಟೇ. ಸ್ಟಾರ್ಟ್ ಆಗಿದೆ ಈಗ ಆಲ್ರೆಡಿ. ಮತ್ತು ಅನ್ವೀಲ್ ಮಾಡಿದ್ರು ಮೊನ್ನೆ ಮುಖ್ಯಮಂತ್ರಿಗಳು ಅನ್ವೀಲ್ ಮಾಡಿದ್ರು ಅದನ್ನು ಸ್ಟಾರ್ಟ್ ಆಗಿದೆ. ಸಿಂಗಲ್ ವಿಂಡೋ ಈಗ ಇನ್ನೂ ಸ್ವಲ್ಪ ಟ್ರೈನಿಂಗ್ ಇದ್ದಾವೆ. ಅಂದರೆ ಎಲ್ಲರಿಗೂ ಕೂಡ ನಾವು ಒಂದು ಸ್ವಲ್ಪ ಈ ಏನೇನಿದೆ ಅಂತಂದ್ರೆ ಕನೆಕ್ಟ್ ಮಾಡಿದ್ದೀವಿ. ನಮ್ಮ SLAಗಳು ಹಿಡ್ಕೊಂಡು ಎಲ್ಲರಿಗೂ ಇನ್ಕ್ಲೂಡಿಂಗ್ ಎಲ್ಲ ಆಫೀಸರ್ಸು ಮಿನಿಸ್ಟರ್ಸ್ಗೆ ಒಂದು ಕ್ಯಾಬಿನೆಟ್ಗೆ ಹೋಗ್ತಾ ಇದ್ವಿ. ಮಿನಿಸ್ಟ್ರಿಗೂ ಸೆನ್ಸಿಟೈಸ್ ಮಾಡ್ತಾಯಿದ್ವಿ. ಅಂದರೆ ಬೇರೆ ರಾಜ್ಯಗಳು ಹೆಂಗಿದೆ, ಎಷ್ಟು ದಿವಸದಲ್ಲಿ ಪರ್ಮಿಷನ್ ಸಿಗುತ್ತೆ, ಪರ್ಮಿಷನ್ ಡಿಲೇ ಆದರೆ ಅವರು ಬೇರೆ ವ್ಯತಿರಿಕ್ತ ನಿರ್ಣಯ ತಗೋತಾರೆ. ಪರಿಸರ ಸ್ನೇಹಿ ನಾವು ಉದ್ಯಮ ಸ್ನೇಹಿತ ಇರಲಿದ್ರೆ ಬೇರೆ ರಾಜ್ಯ ಕಡೆ ನೋಡ್ತಾರೆ. ಕಾಂಪಿಟೇಟಿವ್ಸ್ನೆಸ್ ನಾವು ಇರಬೇಕು ಅಂತ ತಿಳ್ಕೊಂಡು ಮಿನಿಸ್ಟರ್ಸು ಆಫೀಸರ್ಸು ಕಡೆ ಮನುಷ್ಯನಿಗೂ ನಾವೆಲ್ಲ ಸೆನ್ಸಿಟೈಸ್ ಮಾಡ್ತೀವಿ. ಅವ್ರಿಗೆಲ್ಲನೂ ಕೂಡ ಅರಿವು ಮಾಡಿ ಮೂಡಿಸ್ತೀವಿ. ಡಿಲೇ ಮಾಡಿದರೆ ಏನು ಪರಿಣಾಮ ಆಗ್ತದೆ ಅಂತೇಳಿ ಅವ್ರಿಗೆ ಎಚ್ಚರಿಕೆ ಇರಬೇಕು. ಅದು ಆಮೇಲೆ ಎಲ್ಲನೂ ಕೂಡ ಟ್ರ್ಯಾಕಿಂಗ್ ಇರ್ತದೆ ನಮ್ಮಲ್ಲಿ. ನಿಮ್ಮ ಹತ್ರ ಎಷ್ಟು ದಿವಸ ಬಂತು, ಎಷ್ಟು ದಿವಸ ಇಟ್ಕೊಂಡಿದ್ದೀರಿ, ಏನು ಮಾಡಿದ್ದೀರಿ ಅಂಥೇಳಿ ಎಲ್ಲನೂ ಕೂಡ ಟ್ರ್ಯಾಕಿಂಗ್ ಸಿಸ್ಟಮ್ ಇರ್ತದೆ. ಒಬ್ಬರು ಅದಕ್ಕೊಬ್ಬರು ಡೆಡಿಕೇಟೆಡ್ ಒಬ್ಬರು ಪ್ರತಿಯೊಂದು ಪ್ರಾಜೆಕ್ಟ್ ಒಬ್ಬರು ಆಫೀಸರ್ ಇರ್ತಾರೆ ಇನ್ಚಾರ್ಜ್. ಎಜುಕೇಷನ್ ಬಗ್ಗೆ ಚರ್ಚೆ ಆಯ್ತಲ್ಲ. ಎಜುಕೇಷನ್ ಯೂನಿವರ್ಸಿಟೀಸ್ ನಮ್ದು ಇದೂ ಅದು ನಡೀತಾ ಇದೆ. ಅದು ಅನೇಕ ನಿಮ್ಮ ಇದ್ರದ್ದು ನಮ್ಮ ಕ್ವಿನ್ ಸಿಟಿ ಬಗ್ಗೆ ಅದನ್ನು ಕೂಡ ರೌಂಡ್ ಟೇಬಲ್ ಆಯಿತು. ಅಲ್ಲಿನೂ ಕೂಡ ಇದು ಪ್ರಾರಂಭ ಆಗಿದೆ. ಮಾತುಕತೆಗಳು, ಯೂನಿವರ್ಸಿಟಿಗಳು ಬರ್ತಾ ಇದ್ದಾವೆ. ಆಮೇಲೆ ಇಲ್ಲಿ ಇಷ್ಟೇ ನಮ್ಮ ಇಂಡಿಯನ್ ಯೂನಿವರ್ಸಿಟೀಸು ಇದ್ದಾವೆ, ಇಂಡಿಯನ್ ಕಾಲೇಜಸ್ಸು ಇದ್ದಾವೆ, ಫಾರಿನ್ ಯೂನಿವರ್ಸಿಟೀಸು, ಫಾರಿನ್ ಕಾಲೇಜು. ಮತ್ತು ಪ್ರಮುಖವಾಗಿ ಅವರಲ್ಲಿ ಏನಾಗ್ತದೆ ಅಂದರೆ ಫಾರಿನ್ ಯೂನಿವರ್ಸಿಟೀಸ್ ಬಹುತೇಕ ಕೊಲಾಬ್ರೇಷನ್ ಮೋಡ್ನಾಗ ಬರ್ತಾರೆ. ನಾವು ಬಂದು ಇನ್ವೆಸ್ಟ್ ಮಾಡಲ್ಲ ಅವ್ರು ಇನ್ಫ್ರಾಸ್ಟ್ರಕ್ಚರ್ಗೆ. ಅವರು ಇಲ್ಲಿ ಲೋಕಲ್ ಯಾರೋ ರಾಮಯ್ಯ ಇರ್ಬೋದು, RV ಇರ್ಬೋದು, BMS ಇರ್ಬೋದು, ಇಂಥವ್ರ ಜೊತೆ BLD ಇರ್ಬೋದು, ಮತ್ತೊಬ್ಬರ ಜೊತೆ ಇರ್ಬೋದು, ಎಲ್ಲರಿಗೂ ಅವ್ರಿಗೆ ಕೈಯಲ್ಲಿ ಇರ್ಬೋದು. ಹೀಗೆ ಕೊಲಾಬ್ರೇಷನ್ಸ್ ಮಾಡ್ಕೋತಾರೆ. ಅವರು ಸೆಕ್ಟರ್ ವೈಸ್ ಮಾಡ್ಕೋತಾರೆ. ಮೊನ್ನೆ ನಾವು ಲಾಸ್ಟ್ ಟೈಮ್ ಇದಕ್ಕೆ ಹೋದಾಗ ಅವ್ರು ಪಬ್ಲಿಕ್ ಪಾಲಿಸಿ ಮೇಲೆ ನಾವು ವಿ ವಾಂಟ್ ಟು ಸ್ಟಾರ್ಟ್ ಅನ್ ಯೂನಿವರ್ಸಿಟಿ ಅಂತ. ಪಬ್ಲಿಕ್ ಪಾಲಿಸಿ ಅಂದರೆ ಅವರು ಎಲ್ಲನೂ ಈಗ ಒಂದು ಮೆಡಿಕಲ್ ಕಾಲೇಜ್ ಎಲ್ಲ ಮೆಡಿಕಲ್ ಕಾಲೇಜ್ ಎಲ್ಲ ಓನ್ಲಿ ವಿಲ್ ಡೂ ಇಟ್ ನ್ಯೂರಾಲಜಿ ಅಂತಾರೆ, ವಿಲ್ ಟೈಪ್ ವಿತ್ ನ್ಯೂರಾಲಜಿ ಅಂತಾರೆ. ಮತ್ತೊಂದು ಹಿಂಗಿರ್ತಾರೆ, ರಿಸರ್ಚ್ನಲ್ಲಿ ಭಾಳ ಮಹತ್ವ ಕೊಡ್ತಾರೆ. ಅವರು ಕೂಡ ಪಡೆದಾರೆ ಭಾಳ. KLE ಮತ್ತು ನಿಮ್ಮ BMS, RV, ಆಮೇಲೆ PS ಭಾಳಷ್ಟು ಜನ ಮಾಡಿದ್ದಾರೆ. ದ್ರಾಕ್ಷಿ ಮತ್ತು ಲಿಂಬೆ ಅತಿ ಹೆಚ್ಚು ಬೆಳೆಯೋದ್ರಲ್ಲಿ ಬಿಜಾಪುರ ನಂಬರ್ 1 ಇದೆ ಕರ್ನಾಟಕ. ಅವ್ರಿಗೂ ಮತ್ತು ಇಂಡಸ್ಟ್ರಿಗೆ ಲಿಂಕ್ ಮಾಡುವಂಥ ಏನಾರೇ ವಿಚಾರ ಮಾಡಿದ್ರು? ಎಲ್ಲವೂ ಕೂಡ ಮಾಡ್ತೀವಿ. ಈಗ ಯಾರ್ಯಾರಿಗೆ ಲಾಸ್ಟ್ ಟೈಮ್ ಲುಲು ಬಂದಿದ್ರು ಅವ್ರು ಮತ್ತೆ ವಾಪಸ್ ಬಂದಿಲ್ಲ, ವಿ ಆರ್ ಪರ್ಸೂಡಿಂಗ್ ದ್ಯಾಮ್. ಅವ್ರ ಲೆಕ್ಕ ಮತ್ತೊಬ್ಬರು ನಾವು ವಿ ಆರ್ ಪರ್ಸೂಡಿಂಗ್ ಇಟ್ ಇಸ್ ಅ ಕಂಟಿನ್ಯೂಸ್ ಪ್ರೊಸೆಸ್, ವಿಲ್ ಡೂ ಇಟ್. ವಿಮಾನ ನಿಲ್ದಾಣ ಈಗ ನಾವು ಪರಿಸರದ ಪರವಾನಗಿಯನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ತೊಗೋಬೇಕಾಗಿತ್ತು. ಅದು ಕಾನೂನು. ಇಲ್ಲಿವರೆಗೆ ಏನಾಗಿತ್ತು, ಎಲ್ಲ ಯೂನಿವರ್ಸಿಟಿ ಏನು ಇದರಲ್ಲಿ ಮಾಡ್ಕೊತ ಬಂದು ರೂಢಿ ಇತ್ತು. ಆಮೇಲೆ ಹೋಗಿ ಪರ್ಮಿಷನ್ ಕೇಳ್ತಿದ್ವಿ. ಹಿಂದೆ ಅಪ್ಲೈ ಮಾಡಿ ಒಂದು ಸ್ವಲ್ಪ ಏನೋ ಅದು ಪರ್ಸು ಆಗಿಲ್ಲ, ಅದು ಲ್ಯಾಪ್ಸು ಕೂಡ ಆಗಿದೆ. ಈಗ ಯಾರೋ ಒಬ್ಬರು ಸುಪ್ರೀಂ ಕೋರ್ಟಿಗೆ ಹೋಗಿದ್ದಾರೆ. ಅದು ನಮ್ಮದು ಒಂದೇ ಅಲ್ಲ, 280 ಇಂಥ ಎನ್ವಿರಾನ್ಮೆಂಟ್ ಪರವಾನಗಿ ತೊಗೊಳ್ಳಾರ್ದೆ ಪ್ರಾರಂಭ ಮಾಡಿದ್ದು. ಇದಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ಒಬ್ಬರು ಯಾರೋ NGO ಒಬ್ಬರು ಪ್ರೈವೇಟ್ ಪರ್ಸನ್ ಇಸ್ ಗೋನ್ ಟು ಕೋರ್ಟ್ 280 ಮೇಲೆ. ಅದು ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಸೀಸ್ ಆಗಿದೆ. ನಾವು ಪ್ಯಾರಲಲ್ ಆಗಿ ಈಗ ಈ ಕಡೆ ನಾವು ಏನು ನಿಮ್ಮ ಫೈರ್ ಮಷಿನ್ಸು ಇದೆಲ್ಲನೂ ಕೂಡ ನಾವು ಮಾಡ್ಕೊಂಡು ಹೊಡಿತಿದ್ದೀವಿ. ಬಹುಶಃ 1 ತಿಂಗಳು 2 ತಿಂಗಳಲ್ಲಿ ಅದನ್ನು ಸುಪ್ರೀಂ ಕೋರ್ಟ್ನಲ್ಲಿ ಕೂಡ ಈ ಅಡ್ವೊಕೇಟ್ ಜನರಲ್ ಮಾತಾಡಿದ್ದೀನಿ. ಅವರು ಅಲ್ಲಿ ಡೆಡಿಕೇಟೆಡ್ ಒಬ್ಬರು ಲಾಯರ್ನ ಹಾಕಿ
ನಮ್ಮ ಪರ್ಟಿಕ್ಯುಲರ್ಲಿ ಪಬ್ಲಿಕ್ ಇಂಟ್ರೆಸ್ಟ್ ಇರೋದ್ರಿಂದ ಇದೊಂದು ಕ್ಲಿಯರ್ ಮಾಡಬೇಕು. ಆ ಟ್ಯಾಂಕ್ ಏನು ಮಾಡಿದ್ದಾರೆ 280 ಕೂಡ ನಮ್ಮದು ಇದೆ, ಟ್ಯಾಂಕ್ ಮಾಡಿದರೆ ಅದನ್ನು ಇದು ಮಾಡಿಬಿಟ್ರೆ ಅದು ಸುಪ್ರೀಂ ಕೋರ್ಟ್ನಲ್ಲಿದೆ. ಭಾಳಷ್ಟು ಜನ ಕನ್ಫ್ಯೂಷನ್ ಇದೆ. ಸುಪ್ರೀಂ ಕೋರ್ಟಲ್ಲಿ ಎನ್ವಿರಾನ್ಮೆಂಟಲ್ ಸಲಗಿದೆ. ಅದು ಒಂದು 2-3 ತಿಂಗಳಲ್ಲಿ ವಿಲ್ ಅಟ್ಲೀಸ್ಟ್ ನಮ್ಮದರೇ ಒಂದು ಹೊರಗಡೆ ತರಬೇಕು ಅಂತೇಳಿ. ಯಾಕಂದರೆ ಇನ್ವೆಸ್ಟ್ ಮಾಡಿದ್ದೀವಿ, ಪಬ್ಲಿಕ್ ಮನಿ ಇದೆ, ಸರ್ಕಾರದ ಇದು ಇದೆ. ಏನೋ ತಪ್ಪುಗಳಾಗಿದ್ದಾವೆ, ಇಲ್ಲ ಅಂತಲ್ಲ. ಮೊದಲೇ ಅಪ್ಲೈ ಮಾಡಿ ತೊಗೋಬೇಕಾಗಿತ್ತು, ಅದನ್ನು ಮಾಡ್ತೀವಿ. ಆದರೆ ಅದಕ್ಕೆ ಈ ಕಡೆ ಪ್ಯಾರಲಲ್ ಆಗಿ ನಾವು ಏನು ಉಳಿದದ್ದು ಏನಿದಾವೆ ಫೈರ್ ಮಷಿನ್ ಗಿಶನು 3-4 ಬಾರಿ ಟೆಂಡರ್ ಕರೆದಿವಿ, ಯಾರೂ ಬರಲಿಲ್ಲ. ಯಾಕಂದ್ರೆ ಮೊನೋಪಲಿ ಇಬ್ಬರೇ ಇದ್ದಾರೆ ಅಲ್ಲಿ, ಆ ಇಬ್ಬರೇ ಇದ್ದಾರೆ. ಈಗ ಅದನ್ನೆಲ್ಲನೂ ಕೂಡ ಸೆಟ್ಲ್ ಮಾಡಿ ಒಂದು ಹಂತಕ್ಕೆ ಬಂದಿದೆ ಇವತ್ತೊಂದು ದಿವಸ. ಅದು ಹೀಗಾಗಿ ಬೈ ದ ಟೈಮ್ ಕ್ಲಿಯರ್ ಅದು ನಿಮ್ಮ ಆ ಕ್ಲಿಯರೆನ್ಸು ಮತ್ತು ಇಲ್ಲಿ ಎಲ್ಲನೂ ಕೂಡ ಇದು ಮಾಡಿ ಪ್ರಾಬಬ್ಲಿ ಇನ್ ದ ನೆಕ್ಸ್ಟ್ 6 to 8 months ನಾವು ಅದನ್ನು ಪ್ರಾರಂಭ ಮಾಡ್ತೀವಿ. So what is the target? 42,000 ಯಾವಾಗ ಮಟೀರಿಯಲೈಸ್ ಆಗ್ಬೋದು ಅನ್ನೋದು? How many days? ಸಿ ಐ ಟೆಲ್ ಯು, ಇದ್ರಾಗ ನಾನು ಹೇಳಿದೆಲ್ಲ 42,000 ಆಲ್ರೆಡಿ 38,000 crores ನಾನು ಹೇಳಿದ್ದೇನೆ ಈಗಾಗಲೇ. 34,000 crores ಈಗ ಆಲ್ರೆಡಿ ಅದಕ್ಕೆ ಕಮಿಟೆಡ್ ಅಂದರೆ ಸ್ಟಾರ್ಟ್ ಆಗ್ತವೆ. ಫಾರ್ ಎನಿ ದಿಸ್ ಒನ್ ಟು ಕಮ್ ಅವ್ರು ಬಂದು ಇಲ್ಲೆಲ್ಲ ಮಾಡಿ ಲ್ಯಾಂಡು ಇದು ಮಾಡಿ ಎಲ್ಲ ಮಾಡಿಕೊಂಡು ಪರ್ಮಿಷನ್ ತೊಗೊಂಡ್ಬಿಡ್ಬೇಕಾದ್ರೆ ಮಿನಿಮಮ್ 1 year ವಿಲ್ ಗೋ ಇನ್ ದ್ಯಾಟ್. ಆ್ಯಂಡ್ ದಿಸ್ ಇಸ್ ಅನ್ ರಿಕ್ವೈರ್ಡ್ ಪೀರಿಯಡ್ ಫಾರ್ ದ್ಯಾಟ್. ಎರಡು ವರ್ಷದಲ್ಲಿ ಇವತ್ತೊಂದು ದಿವಸ ಇದು ಮಾಡ್ತಾರೆ. ಮತ್ತು ಅದಕ್ಕೆ ಸಿಂಗಲ್ ವಿಂಡೋ ಮಾಡಿದ್ದೀವಿ. ಈಗ ಮೊದಲಿನಕ್ಕಿಂತ ಜಾಸ್ತಿ 50 ಮೊದಲು 2 ವರ್ಷ ತೊಗೋತಿದ್ರೆ ಈಗ 1 ವರ್ಷಕ್ಕೆ ಅದು ಸೀಮಿತ ಆಗ್ತದೆ. ಸೊ ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಮಾಡಿ ಹೇಳಿದ್ನಲ್ಲ ನಾನು ಮೊದಲೇ. ಸೊ ಗ್ರೌಂಡ್ ಮಾಡಲಿಕ್ಕೆ ಐ ಥಿಂಕ್ ಮೇ ಬಿ 2 years ತೊಗೋಬೋದು. ಯಾಕಂದ್ರೆ ಕಟ್ಟಡ ಎಲ್ಲ ಕಟ್ಟಬೇಕು ಎಲ್ಲ ಮಾಡಬೇಕಂದ್ರೆ 2 years ಹತ್ರ ಮಿನಿಮಮ್ ಬೇಕು. ನಮ್ಮ ಮನೆ ಕಟ್ಟಬೇಕಂದ್ರೆ 2 ವರ್ಷ ಬೇಕಾಗುತ್ತೆ ನಮಗೆ. Next 3 years we'll have yes. ಒಬ್ಬೊಬ್ಬರು इंफ्रास्ट्रक्चर कैसा है सर? हाँ? इंफ्रास्ट्रक्चर अवेलेबिलिटी ऑफ इंफ्रास्ट्रक्चर. लैंड है ना हमारे पास, लैंड है, पानी है, इलेक्ट्रिसिटी है. उनको क्या चाहिए? लैंड चाहिए, इलेक्ट्रिसिटी चाहिए, पानी चाहिए. airport is also coming. हाँ, एयरपोर्ट इज ಆಲ್ಸೋ ಕಮ್ಮಿಂಗ್. ಯಾವ ಪ್ಲೇಸ್ ಅಲ್ಲಿ ಆಮೇಲೆ ಸಿ ನಾವು ಫೋರ್ಸ್ ಮಾಡಿ ಬಿಜಾಪುರ ಜಿಲ್ಲೆಯಲ್ಲಿ ಅವ್ರಿಗೆ ಬೇಕಾದೀಗ ಫಾರ್ ಎಕ್ಸಾಂಪಲ್ ಸುಜಿಲಾನ್, ನಾನು ಅವ್ರಿಗೆ KDB ಲ್ಯಾಂಡ್ ತೋರಿಸಿದೆ. ಅವರು ಅದಕ್ಕೆ ಅದು ಲಾರ್ಜೆಸ್ಟ್ ಬ್ಲೇಡ್ ಇನ್ ದ ವರ್ಲ್ಡ್ ಅಂತದು, ಒನ್ ಆಫ್ ದ ಲಾರ್ಜೆಸ್ಟ್ ಬ್ಲೇಡ್ ಇನ್ ದ ವರ್ಲ್ಡ್. ಅಲ್ಲಿ ಮುಳವಾಡ ತೊಗೊಳಿಲ್ಲ ಅವ್ರು, ತಾವೇ ಸ್ವಂತ ತೊಗೊಂಡ್ರು. ನಾನು ಮೊನ್ನೆ ಇಲ್ಲ ಸರ್ ನಾವು ಬಾಟ್ ಅವ್ರ ಲ್ಯಾಂಡ್ ಅಂತ ಸ್ವಂತ ಲ್ಯಾಂಡ್ ತೊಗೊಂಡ್ರು. ಮುಳವಾಡು ಇಲ್ಲಿ ಎಲ್ಲಿ ಬೇಕಾದಲ್ಲಿ ನಾವು ಕೊಡ್ತೀವಿ ಅವ್ರಿಗೆ. ಲ್ಯಾಂಡ್ ಇಸ್ ನಾಟ್ ಎನ್ ಇಶ್ಯೂ. ವಿಜಯಪುರ ಜಿಲ್ಲೆಯಲ್ಲಿ ಆಗಬೇಕಷ್ಟೇ. ಸ್ಟಾರ್ಟ್ ಆಗಿದೆ ಈಗ ಆಲ್ರೆಡಿ. ಮತ್ತು ಇನ್ನೂ ಅನ್ವೀಲ್ ಮಾಡಿದ್ರು, ಮೊನ್ನೆ ಮುಖ್ಯಮಂತ್ರಿಗಳು ಅನ್ವೀಲ್ ಮಾಡಿದ್ರು ಅದನ್ನು. ಅದನ್ನು ಸ್ಟಾರ್ಟ್ ಆಗಿದೆ. ಸಿಂಗಲ್ ವಿಂಡೋ ಈಗ ಇನ್ನೂ ಸ್ವಲ್ಪ ಟ್ರೈನಿಂಗ್ ಇದ್ದಾವೆ. ಅಂದರೆ ಎಲ್ಲರಿಗೂ ಕೂಡ ನಾವು ಒಂದು ಸ್ವಲ್ಪ ಈ ಟ್ರಿಂಕ್ಸ್ ಏನೇನಿದೆ ಅಂತಂದ್ರೆ ಕನೆಕ್ಟ್ ಮಾಡಿದ್ದೀವಿ. ನಮ್ಮ SLAಗಳು ಹಿಡ್ಕೊಂಡು ಎಲ್ಲರಿಗೂ ಇನ್ಕ್ಲೂಡಿಂಗ್ ಎಲ್ಲ ಆಫೀಸರ್ಸು ಮಿನಿಸ್ಟರ್ಸ್ಗೆ ಕ್ಯಾಬಿನೆಟ್ಗೆ ಹೋಗ್ತಾ ಇದ್ದೀವಿ. ಮಿನಿಸ್ಟ್ರಿಗೂ ಸೆನ್ಸಿಟೈಸ್ ಮಾಡ್ತಾಯಿದ್ವಿ. ಅಂದರೆ ಬೇರೆ ರಾಜ್ಯಗಳಲ್ಲಿ ಹೆಂಗಿದೆ, ಎಷ್ಟು ದಿವಸದಲ್ಲಿ ಪರ್ಮಿಷನ್ ಸಿಗುತ್ತೆ, ಪರ್ಮಿಷನ್ ಡಿಲೇ ಆದರೆ ಅವರು ಬೇರೆ ವ್ಯತಿರಿಕ್ತ ನಿರ್ಣಯ ತಗೋತಾರೆ. ಪರಿಸರ ಸ್ನೇಹಿ ನಾವು ಉದ್ಯಮ ಸ್ನೇಹಿ ಇರಲಿದ್ದರೆ ಬೇರೆ ರಾಜ್ಯ ಕಡೆ ನೋಡ್ತಾರೆ. ಕಾಂಪಿಟೇಟಿವ್ಸ್ನೆಸ್ ನಾವು ಇರಬೇಕು ಅಂತ ತಿಳ್ಕೊಂಡು ಮಿನಿಸ್ಟರ್ಸು ಆಫೀಸರ್ಸು ಕಡೆ ಮನುಷ್ಯನಿಗೂ ನಾವೆಲ್ಲ ಸೆನ್ಸಿಟೈಸ್ ಮಾಡ್ತೀವಿ. ಅವ್ರಿಗೆಲ್ಲನೂ ಕೂಡ ಅರಿವು ಮೂಡಿಸ್ತೀವಿ. ಡಿಲೇ ಮಾಡಿದರೆ ಏನು ಪರಿಣಾಮ ಆಗ್ತದೆ ಅಂತೇಳಿ ಅವ್ರಿಗೆ ಎಚ್ಚರಿಕೆ ಇರಬೇಕು. ಅದು ಆಮೇಲೆ ಎಲ್ಲನೂ ಕೂಡ ಟ್ರ್ಯಾಕಿಂಗ್ ಇರ್ತದೆ ನಮ್ಮಲ್ಲಿ. ನಿಮ್ಮ ಹತ್ರ ಎಷ್ಟು ದಿವಸ ಬಂತು, ಎಷ್ಟು ದಿವಸ ಇಟ್ಕೊಂಡಿದ್ದೀರಿ, ಏನು ಮಾಡಿದ್ದೀರಿ ಅಂಥೇಳಿ ಎಲ್ಲನೂ ಕೂಡ ಟ್ರ್ಯಾಕಿಂಗ್ ಸಿಸ್ಟಮ್ ಇರ್ತದೆ. ಒಬ್ಬರು ಅದಕ್ಕೊಬ್ಬರು ಡೆಡಿಕೇಟೆಡ್ ಒಬ್ಬರು ಪ್ರತಿಯೊಂದು ಪ್ರಾಜೆಕ್ಟ್ಗೆ ಒಬ್ಬರು ಆಫೀಸರ್ ಇರ್ತಾರೆ ಇನ್ಚಾರ್ಜ್. ಎಜುಕೇಶನ್ ಬಗ್ಗೆ ಚರ್ಚೆ ಆಯ್ತಲ್ಲ. ಹಾಂ, ಎಜುಕೇಶನ್ ಯೂನಿವರ್ಸಿಟೀಸ್ ಜೋಡಿಯಲ್ಲಿ ನಮ್ದು ಅದು ನಡೀತಾ ಇದೆ. ಅದು ಅನೇಕ ನಿಮ್ಮ ಇದ್ರದ್ದು ನಮ್ಮ ಕ್ವಿನ್ ಸಿಟಿ ಬಗ್ಗೆ ಅದನ್ನು ಕೂಡ ರೌಂಡ್ ಟೇಬಲ್ ಆಯಿತು. ಅಲ್ಲಿನೂ ಕೂಡ ಇದು ಪ್ರಾರಂಭ ಆಗಿದೆ ಮಾತುಕತೆಗಳು. ಯೂನಿವರ್ಸಿಟಿಗಳು ಬರ್ತಾ ಇದ್ದಾವೆ. ಆಮೇಲೆ ಇಲ್ಲಿ ಇಷ್ಟೇ ನಮ್ಮ ಇಂಡಿಯನ್ ಯೂನಿವರ್ಸಿಟೀಸು ಇದ್ದಾವೆ, ಇಂಡಿಯನ್ ಕಾಲೇಜಸ್ ಇದ್ದಾವೆ, ಫಾರಿನ್ ಯೂನಿವರ್ಸಿಟಿದು, ಫಾರಿನ್ ಕಾಲೇಜು. ಮತ್ತು ಪ್ರಮುಖವಾಗಿ ಅವರಲ್ಲಿ ಏನಾಗ್ತದೆ ಅಂದರೆ ಫಾರಿನ್ ಯೂನಿವರ್ಸಿಟೀಸ್ ಬಹುತೇಕ ಕೊಲಾಬ್ರೇಷನ್ ಮೋಡ್ನಾಗ ಬರ್ತಾರೆ. ನಾವು ಬಂದು ಇನ್ವೆಸ್ಟ್ ಮಾಡಲ್ಲ ಅವ್ರು ಇನ್ಫ್ರಾಸ್ಟ್ರಕ್ಚರ್ಗೆ. ಅವರು ಇಲ್ಲಿ ಲೋಕಲ್ ಯಾರೋ ರಾಮಯ್ಯ ಇರ್ಬೋದು, RV ಇರ್ಬೋದು, BMS ಇರ್ಬೋದು, ಇಂಥವ್ರ ಜೊತೆ BLD ಇರ್ಬೋದು, ಮತ್ತೊಬ್ಬರ ಜೊತೆ ಇರ್ಬೋದು, ಎಲ್ಲರಿಗೂ ಅವ್ರಿಗೆ ಕೈಯಲ್ಲಿ ಇರ್ಬೋದು. ಹೀಗೆ ಕೊಲಾಬ್ರೇಷನ್ಸ್ ಮಾಡ್ಕೋತಾರೆ. ಅವರು ಸೆಕ್ಟರ್ ವೈಸ್ ಮಾಡ್ಕೋತಾರೆ. ಮೊನ್ನೆ ನಾವು ಲಾಸ್ಟ್ ಟೈಮ್ ಇದಕ್ಕೆ ಹೋದಾಗ ಅವ್ರು ಪಬ್ಲಿಕ್ ಪಾಲಿಸಿ ಮೇಲೆ ನಾವು ವಿ ವಾಂಟ್ ಟು ಸ್ಟಾರ್ಟ್ ಅನ್ ಯೂನಿವರ್ಸಿಟಿ ಅಂತ. ಪಬ್ಲಿಕ್ ಪಾಲಿಸಿ ಅಂದರೆ ಅವರು ಎಲ್ಲನೂ ಈಗ ಒಂದು ಮೆಡಿಕಲ್ ಕಾಲೇಜ್ ಇದೆ, ಎಲ್ಲ ಮೆಡಿಕಲ್ ಕಾಲೇಜ್ ಎಲ್ಲ ಓನ್ಲಿ ವಿಲ್ ಡೂ ಇಟ್ ನ್ಯೂರಾಲಜಿ ಅಂತಾರೆ, ವಿಲ್ ಟೈಪ್ ವಿತ್ ನ್ಯೂರಾಲಜಿ ಅಂತಾರೆ. ಮತ್ತೊಂದು ಹಿಂಗಿರ್ತಾರೆ, ರಿಸರ್ಚ್ನಲ್ಲಿ ಭಾಳ ಮಹತ್ವ ಕೊಡ್ತಾರೆ. ಅವರು ಕೂಡ ಪಡೆದಿದ್ದಾರೆ ಭಾಳ. KLE ಮತ್ತು ನಿಮ್ಮ BMS, RV, ಆಮೇಲೆ PS ಭಾಳಷ್ಟು ಜನ ಮಾಡಿದ್ದಾರೆ. ದ್ರಾಕ್ಷಿ ಮತ್ತು ಲಿಂಬೆ ಅತಿ ಹೆಚ್ಚು ಬೆಳೆಯೋದ್ರಲ್ಲಿ ಬಿಜಾಪುರ ನಂಬರ್ 1 ಇದೆ ಕರ್ನಾಟಕ. ಅವ್ರಿಗೂ ಮತ್ತು ಇಂಡಸ್ಟ್ರಿಗೆ ಲಿಂಕ್ ಮಾಡುವಂತ ಏನಾರೇ ವಿಚಾರ ಮಾಡಿದ್ರು? ಎಲ್ಲವೂ ಕೂಡ ಮಾಡ್ತೀವಿ. ಈಗ ಯಾರ್ಯಾರಿಗೆ ಲಾಸ್ಟ್ ಟೈಮ್ ಲುಲು ಬಂದಿದ್ರು ಅವ್ರು ಮತ್ತೆ ವಾಪಸ್ ಬಂದಿಲ್ಲ, ವಿ ಆರ್ ಪರ್ಸೂಡಿಂಗ್ ದ್ಯಾಮ್. ಅವ್ರ ಲೆಕ್ಕ ಮತ್ತೊಬ್ಬರು ನಾವು ವಿ ಆರ್ ಪರ್ಸೂಡಿಂಗ್. ಇಟ್ ಇಸ್ ಅ ಕಂಟಿನ್ಯೂಸ್ ಪ್ರೊಸೆಸ್, ವಿಲ್ ಡೂ ಇಟ್.
ವಿಮಾನ ನಿಲ್ದಾಣ ಈಗ ನಾವು ಪರಿಸರದ ಪರವಾನಗಿಯನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ತೊಗೋಬೇಕಾಗಿತ್ತು, ಅದು ಕಾನೂನು. ಇಲ್ಲಿವರೆಗೆ ಏನಾಗಿತ್ತು, ಎಲ್ಲ ಯೂನಿವರ್ಸಿಟಿ ಏನು ಅದರಲ್ಲಿ ಮಾಡ್ಕೊತ ಬಂದು ರೂಢಿ ಇತ್ತು. ಆಮೇಲೆ ಹೋಗಿ ಪರ್ಮಿಷನ್ ಕೇಳ್ತಿದ್ವಿ, ಹಿಂದೆ ಅಪ್ಲೈ ಮಾಡಿ ಒಂದು ಸ್ವಲ್ಪ ಏನೋ ಅದು ಪರ್ಸು ಆಗಿಲ್ಲ, ಅದು ಲ್ಯಾಪ್ಸು ಕೂಡ ಆಗಿದೆ. ಈಗ ಯಾರೋ ಒಬ್ಬರು ಸುಪ್ರೀಂ ಕೋರ್ಟಿಗೆ ಹೋಗಿದ್ದಾರೆ. ಅದು ನಮ್ಮದು ಒಂದೇ ಅಲ್ಲ, 280 ಇಂಥ ಎನ್ವಿರಾನ್ಮೆಂಟ್ ಪರವಾನಗಿ ತೊಗೊಳ್ಳಾರ್ದೆ ಪ್ರಾರಂಭ ಮಾಡಿದ್ದು. ಇದಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ಒಬ್ಬರು ಯಾರೋ NGO ಒಬ್ಬರು ಪ್ರೈವೇಟ್ ಪರ್ಸನ್ ಇಸ್ ಗೋನ್ ಟು ಕೋರ್ಟ್ 280 ಮೇಲೆ ಅದು ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಸೀಸ್ ಆಗಿದೆ. ನಾವು ಪ್ಯಾರಲಲ್ ಆಗಿ ಈಗ ಈ ಕಡೆ ನಾವು ಏನು ನಿಮ್ಮ ಫೈರ್ ಮಷಿನ್ಸು ಇದೆಲ್ಲನೂ ಕೂಡ ನಾವು ಮಾಡ್ಕೊಂಡು ಹೊರಟಿದ್ದೀವಿ. ಬಹುಶಃ 1 ತಿಂಗಳು 2 ತಿಂಗಳಲ್ಲಿ ಅದನ್ನು ಸುಪ್ರೀಂ ಕೋರ್ಟ್ನಲ್ಲಿ ಕೂಡ ಈ ಅಡ್ವೊಕೇಟ್ ಜನರಲ್ ಮಾತಾಡಿದ್ದೀನಿ. ಅವರು ಅಲ್ಲಿ ಡೆಡಿಕೇಟೆಡ್ ಒಬ್ಬರು ಲಾಯರ್ನ ಹಾಕಿ ನಮ್ಮ ಪರ್ಟಿಕ್ಯುಲರ್ಲಿ ಪಬ್ಲಿಕ್ ಇಂಟ್ರೆಸ್ಟ್ ಇರೋದ್ರಿಂದ ಇದೊಂದು ಕ್ಲಿಯರ್ ಮಾಡಬೇಕು. ಆ ಟ್ಯಾಂಕ್ ಏನು ಮಾಡಿದ್ದಾರೆ 280 ಕೂಡ ನಮ್ಮದು ಇದೆ ಟ್ಯಾಂಕ್ ಮಾಡಿದರೆ ಅದನ್ನು ಇದು ಮಾಡಿಬಿಟ್ರೆ ಅದು ಸುಪ್ರೀಂ ಕೋರ್ಟ್ನಲ್ಲಿದೆ. ಭಾಳಷ್ಟು ಜನ ಕನ್ಫ್ಯೂಷನ್ ಇದೆ. ಸುಪ್ರೀಂ ಕೋರ್ಟಲ್ಲಿ ಎನ್ವಿರಾನ್ಮೆಂಟ್ ಸಲಗಿದೆ. ಅದು ಒಂದು 2-3 ತಿಂಗಳಲ್ಲಿ ವಿಲ್ ಅಟ್ಲೀಸ್ಟ್ ನಮ್ಮದರೇ ಒಂದು ಹೊರಗಡೆ ತರಬೇಕು ಅಂತೇಳಿ. ಯಾಕಂದರೆ ಇನ್ವೆಸ್ಟ್ ಮಾಡಿದ್ದೀವಿ, ಪಬ್ಲಿಕ್ ಮನಿ ಇದೆ, ಸರ್ಕಾರದ ಇದು ಇದೆ. ಏನೋ ತಪ್ಪುಗಳಾಗಿದ್ದಾವೆ, ಇಲ್ಲ ಅಂತಲ್ಲ. ಮೊದಲೇ ಅಪ್ಲೈ ಮಾಡಿ ತೊಗೋಬೇಕಾಗಿತ್ತು, ಅದನ್ನು ಮಾಡ್ತೀವಿ. ಆದರೆ ಅದಕ್ಕೆ ಈ ಕಡೆ ಪ್ಯಾರಲಲ್ ಆಗಿ ನಾವು ಏನು ಉಳಿದದ್ದು ಏನಿದಾವೆ ಫೈರ್ ಮಷಿನ್ ಗಿಷನು 3-4 ಬಾರಿ ಟೆಂಡರ್ ಕರೆದಿವಿ, ಯಾರೂ ಬರಲಿಲ್ಲ. ಯಾಕಂದ್ರೆ ಮೊನೋಪಲಿ ಇಬ್ಬರೇ ಇದ್ದಾರಲ್ಲಿ, ಆ ಇಬ್ಬರೇ ಇದ್ದಾರೆ. ಈಗ ಅದನ್ನೆಲ್ಲನೂ ಕೂಡ ಸೆಟಲ್ ಮಾಡಿ ಒಂದು ಹಂತಕ್ಕೆ ಬಂದಿದೆ ಇವತ್ತೊಂದು ದಿವಸ. ಅದು ಹೀಗಾಗಿ ಬೈ ದ ಟೈಮ್ ಕ್ಲಿಯರ್ ಅದು ನಿಮ್ಮ ಆ ಕ್ಲಿಯರೆನ್ಸು ಮತ್ತು ಇಲ್ಲಿ ಎಲ್ಲನೂ ಕೂಡ ಇದು ಮಾಡಿ ಪ್ರಾಬಬ್ಲಿ ಇನ್ ದ ನೆಕ್ಸ್ಟ್ 6 to 8 months ನಾವು ಅದನ್ನು ಪ್ರಾರಂಭ ಮಾಡ್ತೀವಿ.